ಇಷ್ಟ ಆಗಿದ್ದಾಳೆ. ಅವಳಿಗೆ ನಾನು ಇಷ್ಟ ಆಗಿಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳಕ್ ಹೇಳಿ, ನಾನು ಈಗಲೇ ಹೊರಟೋಗ್ತೀನಿ. ನನಗೆ ನೀನಂತ ತುಂಬಾ ಇಷ್ಟ ಕಂಟಿ. ನಿನ್ನ ತಗದು ಬಿಟ್ಟ ಅಂದ್ರೆ ಹಲ್ಲುದ್ರ ಹೋಗ್ಬಿಡ್ಬೇಕು. ಏಯ್, ನನ್ನ ಕಣ್ ಮುಂದೆನೆ ನನ್ನ ತಂಗಿ ಲವ್ ಮಾಡ್ತೀನಿ ಅಂತ ಇದೆಯಾ? ನಾನೇ ನಿನ್ ತಂಗಿ ಹಿಂದೆ ಬಿದ್ದು ಲವ್ ಮಾಡಿಲ್ಲ. ಅವಳೆ ನನ್ನ ಜೊತೆ ಬಂದು ಮಾತಾಡಿ. ಒಂದ್ ಹೆಣ್ಣು ಪ್ರೀತಿಯಿಂದ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಗ್ ಸುಮ್ಮನೆ ಇರ್ಲಿ? ಇದು ಕಂಟಿ ಕರೆಕ್ಟ್ ಪಾಯಿಂಟ್ ಅಂದ್ರೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಸುಮ್ನೆ ಮನೆಗೆ ಹೊಟ್ಟೋಗಿ. ನಾನೇನಾದ್ರೂ ಊರ್ನವ್ರನ್ನ ಕರೆದ್ರೆ ನಿಮ್ ಸ್ಥಿತಿ ಸರಿಯಾಗಿರಲ್ಲ. ಓಹೋ, ಹಂಗಾದ್ರೆ ಕರೀರಿ ಸರ್ ನಿಮ್ ಬಳಗನ. ಇಂತ ದೊಡ್ಡ ಅರಮನೆ ಕಾಪಾಡೋದಕ್ಕೆ ಅದೆಷ್ಟು ಜನ ಕಾವಲುಗಾರಿದ್ದಾರೆ ಅಂತ ನಾವು ನೋಡ್ತೀವಿ. ನಿಮ್ ಅರಮನೆಗೆ ಕಾಂಪೌಂಡೇ ಕಾಣಿಸ್ತಿಲ್ಲ. ಇವ್ರಿಗೆಲ್ಲ ನಮ್ ಜನ ಯಾಕಪ್ಪ? ನಾನೇ ಸಾಕು. ಏಯ್ ಕಂಟಿ, ಇನ್ನೊಂದ್ಸಲ ನನ್ ತಂಗಿ ನೋಡ್ಬಾರ್ದು, ಮಾತಾಡ್ಸ್ಬಾರ್ದು ಅಷ್ಟೇ. ಅದನ್ನ ನಿಮ್ ತಂಗಿನೇ ಹೇಳಿ. ನಾನ್ ನಿನ್ನ ನೋಡೋದಕ್ಕೆ ಬಂದೇ ಬರ್ತೀನಿ ಕಂಟಿ. ಎಷ್ಟೇ ನಿನಗೆ ಕೊಬ್ಬು? ಅವಾಗಿಂದ ಮರ್ಯಾದೆ ಕೊಟ್ಟು ಮಾತಾಡ್ತಿದೀವಿ ತಾನೆ, ಮತ್ತೇನ್ ಪದೇ ಪದೇ ಕೈ ಎತ್ತಿದ್ಯಾ? ಇಳ್ಸೋ ಕೈ. ವೀರೇಶ, ನಮ್ ಮನೆಗ್ ಬಂದು ಬೇಜಾನ್ ಮಾತಾಡ್ಬಿಟ್ಟೆ. ಇಲ್ಲಿ ಬಂದು ನೋಡಿದ್ರೆ ನಿಮ್ ಮನೆ 8 ಅಡಿನೂ ಇಲ್ಲ. ಕಟ್ಟೆ, ನಮ್ ಮನೆ ಬಾತ್ರೂಮ್ ಇಷ್ಟೇ ಅಲ್ವೇನೋ ಇರೋದು? ಈ 3 ಅಡಿ ಇರೋ ಬಾಡಿಗೆ ಮನೇಲಿ ಇತ್ಕೊಂಡು ನಮ್ ಗಂಧದ ಗುಡಿ ಬಗ್ಗೆ ಮಾತಾಡಕ್ ಏನೋ ಯೋಗ್ಯತೆ ಇದೆ ನಿಮ್ಗೆ? ಕಂಟಿ, ಪ್ಲೀಸ್ ನಿಮ್ ಅಣ್ಣಂಗೆ ಸ್ವಲ್ಪ ಸುಮ್ನಿರಕ್ಕೆ ಹೇಳು. ಬುದ್ಧಿ ಬಂತಾರೆ. ಇಂಥವ್ರ ಮನೆಗೆ ಹೋದ್ರೆ ಏನ್ ಮರ್ಯಾದೆ ಸಿಗತ್ತೆ ನಿಂಗೆ? ನಾವು ಬಂದು ನಮ್ಮ ಮನೆಯವ್ರ ಬಗ್ಗೆ ಹೆಂಗ್ ಮಾತಾಡ್ತಾವ್ರ ನೋಡು. ಇವರೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊಂತಾರ? ನಮ್ಮನೆ ಬಗ್ಗೆ ನೀವು ತಪ್ಪಾಗಿ ಮಾತಾಡಿದಾಗ ನಮ್ಗೆ ಆಗಿರ್ಬಾರ್ದು. ನೋಡಿ, ಈ ಮಾತನ್ನ ಮತ್ತೆ ಬೆಳೆಸೋದ್ ಬೇಡ. ಸುಮ್ನೆ ಇಲ್ಲಿಂದ ಹೊರಟೋಗಿ. ನೀನೇನಪ್ಪ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ಯಾ? ಇವ್ರಿಗೆಲ್ಲ ನನ್ ಸ್ಟೈಲೇ ಸರಿ. ನಿನಗೆ ಒಳ್ಳೇದಾಗಲ್ಲ ಕಣೋ. ನನ್ನ ಮಗನ ಮೇಲೆ ಕೈ ಮಾಡ್ತೀನೋ? ಮುಂಡೆ ಮುಚ್ಕೊಂಡೋಗ್ತೀಯ ಏನು? ಇನ್ನೊಂದು ಮಾತೇನಾದ್ರು ಹೊರಗಡೆ ಬಂದ್ರೆ ನಿನ್ ಮಗನ ಇಲ್ಲೇ ತಿಥಿ ಮಾಡಾಕ್ಬಿಡ್ತೀನಿ. ಪ್ಲೀಸ್ ನಿಮ್ ಅಣ್ಣನ ಇಲ್ಲಿಂದ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗು. ಬಾರಿ ಬರೋರಿ. ಇನ್ನೊಂದ್ಸಲ ನಾವ್ ಗದ್ದಲ ಗುಡಿ ಬಗ್ಗೆ ಮಾತಾಡ್ಬೇಕು. ನೋಡ್ದಿಯಾ ನಮ್ಮ ಮನೆ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿದ್ರು ಅಂತ? ಅಲ್ಲ, ಇವಾಗ್ಲೇ ಈ ತರ ಮಾತಾಡೋದು, ಮುಂದೆ ನಿನಗೆ ಅವಮಾನ ಮಾಡಲ್ಲ, ಕೀಳಾಗಿ ನೋಡ್ಕೊಳಲ್ಲ ಅಂತ ಏನೇ ಗ್ಯಾರಂಟಿ? ಇಷ್ಟು ಬುದ್ಧಿ ಮಾತು ಹೇಳಿದ್ಮೇಲೂ ನಿನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀನ್ ಉದ್ಧಾರ ಆಗಲ್ಲ ಕಣೆ. ನೀನ್ ಉದ್ಧಾರ ಆಗಲ್ಲ, ಮುಂಡಾ ಮುಚ್ಕೊಂಡು ಹೋಗ್ತೀಯಾ. ನಮ್ಮ ಸಂವತ್ಸರ ಇಬ್ರು ಸೇರ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದೀರಾ? ತಿಂಡಿಗೆ ಏನ್ ಪಲಾವ? ಅದನ್ನೆಲ್ಲ ಅಣ್ಣನ ಹತ್ರನೇ ಕೇಳಬೇಕು. ಅದು ಕರೆಕ್ಟ್. ತಿಂದ್ಮೇಲೆ ಅಲ್ವಾ ಗೊತ್ತಾಗದು ಪಲಾವ ರೈಸ್ ಪಾತ ಅಂತ. ಏನ್ರ ಬೆಳಗ್ಗೆ ಇಬ್ರು ಎಲ್ರು ಹೋಗಿದ್ದೆ? ಎಲ್ಗೂ ಹೋಗ್ದೇನೆ ಹೊರಗಡೆಯಿಂದ ಬಂದ್ರಾ? ಅದು ವಾಕಿಂಗ್ ಹೋಗಿದ್ವಿ, ಅದಕ್ಕೆ ಪಾರ್ಕ್ ಹೋಗಿದ್ವಿ. ಅದ್ರಲ್ಲೇನ ನಂಬೋ ತರ ಇಲ್ವಲ್ಲ? ಕಡ್ಡೆ ಸುಳ್ಳ್ಯಾಕ ಹೇಳ್ತ್ಯಾ? ನಿಜನೇ ಹೇಳು ಅವನ್ಗೆ. ಹಾಗಾದ್ರೆ ಎಲ್ಲಿಗ್ರು ಹೋಗಿದ್ರಿ? ಅಣ್ಣ ಬಾಕ್ಸಿಂಗ್ ಮಾಡೋದಕ್ಕೆ ಏನಾದ್ರು ಹೋಗಿದ್ರ? ಅದೆಲ್ಲ ಏನಿಲ್ಲಪ್ಪ, ಜಾಗಿಂಗ್ ಹೋಗಿದ್ದು ಅಷ್ಟೇ. ಮತ್ತೆ ಕಂಟಿ ಅಣ್ಣ ಸುಳ್ಳು ಹೇಳ್ದ ಅಂದೆ? ಅವನ್ ಹೇಳಿದ್ ವಾಕಿಂಗು, ನಾನ್ ಹೇಳ್ತಾರೆ ಜಾಗಿಂಗ್. ಹೌದೌದು ಅಣ್ಣ, ಜಾಗಿಂಗ್. ಇಬ್ರು ಸೇರಿ ಏನೋ ಮುಚ್ಚಿಡ್ತಾ ಇದ್ದೀರಾ, ನಿಜ ಹೇಳಿ ಎಲ್ಲಿಗೆ ಹೋಗಿದ್ರಿ? ಅಣ್ಣ, ನಾವೇನ್ ಸ್ಕೂಲ್ ಮಕ್ಳ ಹೊರಗಡೆ ಹೋಗಿ ಗಲಾಟೆ ಮಾಡ್ಕೊಂಡ್ ಬರೋದಕ್ಕೆ? ಅಣ್ಣ ಪೊಲೀಸ್ ಕೇಳ್ದಂಗ್ ಕೇಳ್ತಿದ್ಯಲ್ಲ ಅಣ್ಣ. ಹಾಗಲ್ವೋ, ನೀವೇನಾದ್ರೂ ಅದ್ ಬಿಟ್ಟಕ್ಕ. ಇವಾಗ ನಮ್ಗೆ ಟೀಗಿ ಏನಾದ್ರು ಸಿಗುತ್ತಾ? ತಂದೆ ಇರು, ನಾನೇನಾದ್ರು ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲ, ಕೊಡಿ ಇರ್ಲಿ. ಬೇಡ ಅಂತ ಹೇಳ್ದೆ ಅಲ್ವಾ? ಕೊಡಿ, ಒಂದ್ಸಲ ಹೇಳಿದ್ರೆ ಕೇಳ್ಬೇಕು, ಕೊಡಿ. ವೈಭವಿ ಮನೆಗೆ ಏನಾದ್ರು ಹೋಗಿದ್ರ? ಯಾರು ಹೇಳಿದ್ರು? ಹಾಗಾದ್ರೆ ಹೋಗಿದ್ದೀರಾ ಅಂತಾಯ್ತು. ನಾವ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ನಾವಲ್ಲಿ ಹೋಗ್ದಿರೋ ಕಡೆ ಹೋಗಿದೀವಿ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತ ಕೇಳ್ದೆ. ಹೆಂಗ್ ರೆಡಿ ಆಗಿದ್ಯಾ? ಪಾರ್ಟಿ ಆಫೀಸ್ಗೆ ಹೋಗ್ತಾ ಇದ್ದೀರಾ? ನಮ್ಮ ಲಾರಿ ಮಾಲೀಕರ ಸಂಘದಿಂದ ನನ್ಗಿವತ್ತು ಎಲೆಕ್ಷನ್ಗೆ ಟಿಕೆಟ್ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಯಾರಪ್ಪ ಹೇಳಿದ್ರು? ಯಾರು ಯಾಕೋ ಹೇಳ್ಬೇಕು? 24 ಚಕ್ರದ ಲಾರಿ ಓಡಿಸೋದು ನನಗ್ ಬಿಟ್ಬಿಟ್ಟು ಬೇರೆ ಯಾರಿಗ ಯಾಕೋ ಟಿಕೆಟ್ ಕೊಡ್ಬೇಕು? ನನಗೋಸ್ಕರ ಪಾರ್ಟಿ ಆಫೀಸಿಂದ ಆಟೋ ಕಳಿಸಿದ್ದಾರೆ. ಅಪ್ಪನ್ಗೆ ಒಳ್ಳೇದಾಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊ. ಓ, ನಿಮಗೂ ಪಾರ್ಟಿಯಿಂದ ಟಿಕೆಟ್ ಕೊಟ್ಟವ್ರಾ? ಯಾವ ಪಾರ್ಟಿ ಮೇಡಮ್ ನೀವು? ಅಡ್ಕೆಲೆ
ಮಕ್ಳನ್ ಬೆಳೆಸೋ ಯೋಗ್ಯತೆ ಇಲ್ಲ, ನೀನು ನನ್ನ ಆಟೋ ಹತ್ತೀಯಾ? ವಾಟ್ ಯು ಮೀನ್ ಡರ್ಟಿ ಮ್ಯಾನ್? ನನ್ ಮನೆಗೆ ಬಂದು ನನ್ ಮಕ್ಕಳ ಬಗ್ಗೆ ಮಾತಾಡ್ತೀಯ ನೀನು? ಕಿತ್ತೋದವ್ರ ತಂದು ಎಲ್ಲ ನಿನ್ ಮಕ್ಳು ಕರಿ ಆಚೆ. ಯಾಕಣ ಏನಾಯ್ತು? ಯಾಕೆ ಮನೆ ಮುಂದೆ ಮುಂದೆ ಗಲಾಟೆ ಮಾಡ್ತಿದ್ದೀರಾ? ಲೇ ಮುತ್ತು, ನಿನ್ ಮನೆಗೂ ನನ್ ಮನೆಗೂ ಆಗ್ ಬರಲ್ಲ ಅಂತ ನನ್ ಮಗ ಬಂದ್ ಹೇಳೋದ ತಾನೇ? ಆದ್ರೂ ನಿನ್ ತಮ್ಮಂದ್ರು ಹದ್ ಮೀರಿ ನನ್ ಮನೆಗೆ ಯಾಕೋ ಬಂದಿದ್ರು. ಮನೆ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾವ್ ಕೈ ಕಟ್ಕೊಂಡು ಸುಮ್ನಿರಕ್ಕಾಗತ್ತಾ? ಅಪ್ಪಂಗುಟ್ಟಿನ ಮಾತು ಹೇಳಿದೆ ಕಣ. ಇವ್ರದ್ದು ಎಂತ ದೊಡ್ಡ ಮಹಾರಾಜು ಫ್ಯಾಮಿಲಿ ಅಂತ ನೋಡಕ್ ಹೋಗಿದ್ವಿ. ಹೋದ್ಮೇಲೆ ಗೊತ್ತಾಯ್ತು ನಾವು ಹೋಗಿದ್ ಮನೆಗಲ್ಲ, ಶೆಡ್ಡಿಗೆ ಅಂತ. ನಮ್ ಮನೆ ಚಿಕ್ಕದಾಗಿರ್ಬೋದು, ಆದ್ರೆ ನಮಗಿರೋ ಮರ್ಯಾದೆ ದೊಡ್ಡದು. ನಿಮ್ಮಂಗೆ 3 ಬಿಟ್ಟವರಲ್ಲ ನಾವು. 6 ಕೇರಲ್ಲ, 3 ಕಿಳಿಯಲ್ಲ. ಕೇಳೋದಕ್ಕೆ ಕಿವಿ ಇದೆ ಅಂತ ಏನೇನೋ ಹೇಳೋದಕ್ ಬರ್ಬೇಡಿ. ಲೇ ಲಾರಿ, ನನ್ ಯೋಗ್ಯತೆ ನಿನ್ಗೇನೋ ಗೊತ್ತು. ಏಯ್, ನೋಡಿದ್ರೆ ಗೊತ್ತಾಗಲ್ಲ ನಿನ್ ಯೋಗ್ಯತೆ. ನೀನ್ ಆಟೋ, ನಾನ್ ಲಾರಿ. ಒಂದ್ಸತಿ ಕೊಟ್ಟ ಅಂತಂದ್ರೆ ಆಟೋ ಅಪ್ಪಚ್ಚಿ ಮಗನ ನಿಂದು. ಸುಮ್ನಿರಪ್ಪ ನೀನು. ಅಣ್ಣ, ಈಗ ಏನ್ ಸಮಸ್ಯೆ ಆಗಿದೆ? ಯಾಕೆ ಹೀಗ್ ಬಂದು ಗಲಾಟೆ ಮಾಡ್ತಿದ್ದೀರಾ? ನಮಗೆ ಅಂತ ಒಂದು ಗೌರವ ಇದೆ, ಆದ್ರೆ ನಿಮಗೆ ಏನಿದೆ ಅಂತ ನಿಮ್ಮ ತಮ್ಮಂದ್ರು ನಮ್ಮ ಮನೆಗ್ ಬಂದು ಮಾತಾಡ್ತಾರೆ. ಓಹೋ, ಗೌರವ. ಊರಲ್ಲೆಲ್ಲ ನಿಮ್ದೇ ಕಟೌಟ್ಗಳು ಹಾಕಿ ಪಟಾಕಿ ಸಿಡಿಸ್ತಾವ್ರು ನೋಡು. ಚಿನ್ನ ಗತಿ ಇಲ್ಲದೆ ಇದ್ರು ಜಂಬಕ್ಕೇನ್ ಕಮ್ಮಿ ಇಲ್ಲ. ಹೌದು, ಮತ್ಗೆಟ್ಟವ್ರ ಜೊತೆ ನಾವ್ ಹಿಂಗೆ ಮಾತಾಡೋದು. ನಾಲ್ಗೇನೋ 10 ಬಸ್ತಲ್ಲಿ ಇಟ್ಕೋ. ಹೇಯ್, ಎದೇನಲ್ಲಿ ದಮ್ ಇಲ್ದೆ ಹೆಂಡ್ತಿನ ಬಾಡಿ ಗಾರ್ಡ್ ತರ ಕರ್ಕೊಂಡ್ ಬಂದಿದ್ಯಾ. ನಿನ್ ಜೊತೆ ಇನ್ ಹೆಂಗ ಮಾತಾಡ್ಬೇಕು? ಜಗಳ ಆಡಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನೋಡ ಮುತ್ತು, ನಿನ್ ತಮ್ಮನ ಹತ್ರ ಹೇಳು ನನ್ನ ಮಗಳ ತಂಟೆಗ್ ಬರಬೇಡ ಅಂತ. ಅವಳ ಪಾಡಿಗೆ ಅವಳಿದ್ರೆ ನಾನು ಯಾಕೆ ಬರ್ತಿದ್ದೆ? ಅವಳು ಬರ್ದೇ ಇರೋ ತರ ನಾವು ನೋಡ್ಕೋತೀವಿ. ಇದಕ್ಕೂ ಮೇಲೆ ಏನಾದ್ರೂ ಅವಳು ಕಂಟಿನ ನೋಡಕ್ ಬಂದ್ಲು ಅಂದ್ರೆ ಯಾರ ಅಡ್ಡ ಬಂದ್ರು ಸರಿ, ನಾನು ಅವ್ರಿಗೆ ಮಾಡಿಸ್ತೀನಿ. ಮಾಡಿಸ್ತೀರಾ? ಈ ಮನೆಯಲ್ಲಿ ಯಾವ ಹೆಣ್ಣು ಸುಖವಾಗಿರ್ತಾಳೆ ಅಂತ ನನ್ನ ತಾನೇ ಚಾಲೆಂಜ್ ಮಾಡ್ತೀರಾ? ಕೂಡ ಈ ಮನೆ ಕಡೆ ತಲೆ ಹಾಕ್ ಮಲ್ಗಲ್ಲ. ಈ ಕುತ್ತಿಗೆ ಕುಯ್ಯೋರ್ ಮನೇಲಿ ನನ್ ಮಗಳು ಬದುಕ್ತಾಳ? ಇನ್ ಒಂದೇ ಒಂದ್ ಮಾತಾಡಿದ್ರೆ ನನ್ ಮಗನ್ಗೆ ಮದುವೆ ಮಾಡಿ ರಿಸೆಪ್ಷನ್ ಮಾಡಿಲ್ವ ನಾನು? ಇಲ್ಲೇ ಬಂದು ತಿಂದು ತೇಗ್ಕೊಂಡು ಹೋದ್ರು. ಗಂಡ ಹೆಂಡತಿ ಇಬ್ರು ಎಲ್ಲಾದ್ರೂ ಮಣ್ಣು ಮುಕ್ಕಕ್ ಹೋಗಿದ್ರ? ಆಟ ತಗೊಂಡ್ ಫಾರಿನ್ ಟೂರ್ಗೆ ಹೋಗಿದ್ರಣ. ಮೇಲಿನ ಗೌರವಕ್ಕೆ ಈ ಮನೆಗೆ ಬಂದಿದ್ದ ದರಿದ್ರ ಮನೆಯಲ್ಲಿ ಒಳ್ಳೇದಾಗ್ತಿದೆ ಅಂದ್ರೆ ಅದು ಹೇಗೆ ಅಂತ ನೋಡ್ಕೊಂಡು ಹೋಗಕ್ ಬಂದ್ರು. ಹಂಗೆ ಆಟೋ ಓಡಿಸ್ತಾ ಇದ್ರು ನನ್ನ ಮಗಳನ್ನ ರಾಣಿ ತರ ಬೆಳೆಸಿದೀನಿ. ನಿಮ್ಮಂತ ಕಿತ್ತೋದವ್ರ ಮನೆಗೆ ಸೊಸೆಯಾಗಿ ಕಳ್ಸಕ್ಕೆ ನನಗೆ ಲೂಸಾ? ಏಯ್, ಅವಾಗಿನ ನೋಡ್ತಾನೆ ಇದೆ. ನೀನ್ಯಾರೇ ನಿಲ್ಸು ಅಂತ ಹೇಳಕ್ಕೆ? ನೀನ್ಯಾರೇ? ಯಾರೇ ನೀನು? ಸೊಸೆ, ಏನ್ ನಿಮ್ ಸಮಸ್ಯೆ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗ್ ಮಾತಾಡ್ತಾನೆ ಇದ್ದೀರಾ. ಚಂದ್ರ, ನೀನ್ ಸುಮ್ನಿರಮ್ಮ. ಅಣ್ಣ, ನೀವ್ ಸುಮ್ನಿರಿ. ಇವ್ರಿಗೆಲ್ಲ ಯಾವ ಭಾಷೆಯಲ್ಲಿ ಹೇಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ ನಿಮ್ ಕಂಪ್ಲೇಂಟ್? ಒಂದ್ ಹೆಣ್ಣು ಈ ಮನೇಲಿ ಸುಖವಾಗಿ ಬಾಳಲ್ಲ ಅಂತ ತಾನೆ? ನಾನು ಒಂದ್ ಹೆಣ್ಣೆ ಅಲ್ವಾ? ನಾನ್ ಈ ಮನೇಲಿ ಬಾಳ್ತಿಲ್ವಾ? 5 ತಿಂಗಳಾಯ್ತು ನಾನು ಈ ಮನೆಗ್ ಬಂದು. ನನ್ಗೆ ಏನು ಸಮಸ್ಯೆ ಆಗಿಲ್ಲ ಅಂದ್ಮೇಲೆ ನಿಮ್ ಮಗಳಿಗೆ ಹೇಗ್ ಸಮಸ್ಯೆ ಆಗುತ್ತೆ? ಏನು ಗತಿ ಇಲ್ಲದೆ ಈ ಮನೇಲಿ ಇಲ್ಲ. ನನಗೂ ಒಂದ್ ದೊಡ್ಡ ಫ್ಯಾಮಿಲಿ ಇದೆ. ಬಿಟ್ಟು ಈ ಮನೇಲಿ ಇದೀನಿ ಅಂದ್ರೆ ಸಂತೋಷವಾಗಿದ್ದೀನಿ ಅಂತ ತಾನೇ ಅರ್ಥ. ನನ್ನ ಗಂಡ ಅಂತ ಒಪ್ಕೊಂಡೇ ಬಿಟ್ರು. ನಾನಿಗೆದ್ಬಿಟ್ಟೆ. ನಾನ್ ಈ ಮನೆಗ್ ಬಂದಾಗಿಂದ ಊರವರೆಲ್ಲ ತಲೆಗೊಂದಂಗ್ ಮಾತಾಡ್ತಾನೆ ಇದ್ದಾರೆ. ಆದ್ರೆ ಅವ್ರು ಹೇಳಿರೋ ಸುಳ್ಳಿಗೂ ಇಲ್ಲಿರೋ ಸತ್ಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಎಲ್ರೂ ನನ್ನ ರಾಣಿ ತರ ನೋಡ್ಕೊತಿದ್ದಾರೆ. ಗಂಧದ ಮರನ ತೇದಷ್ಟು ಸುಗಂಧನೆ ಕೊಡೋದು. ಗಂಧದ ಗುಡಿ ಮನೆಯವರು ಹಾಗೆ. ತಾವೆಷ್ಟೇ ಕಷ್ಟದಲ್ಲಿದ್ರು ಇನ್ನೊಬ್ರಿಗೆ ಪ್ರೀತಿನೇ ಹಂಚೋದು. ಪ್ರೀತಿ ವಿಶ್ವಾಸ ಬೇಕಾಗಿಲ್ಲ, ಇನ್ನೊಬ್ರ ಮನೆ ಹಾಳು ಮಾಡೋ ಬುದ್ಧಿನೇ ಜಾಸ್ತಿ. ಇಲ್ಲ ನೋಡಮ್ಮ, ನೀನು ಚೆನ್ನಾಗಿದ್ಯಾ ಅಂತ ನಾವು ನಮ್ಮ ಮಗಳನ್ನ ಈ ಮನೆಗೆ ಕಳ್ಸಲ್ಲ. ನೀವು ಕಳ್ಸಿ ಬಿಡಿ, ಅದು ನನಗ್ ಬೇಕಾಗಿಲ್ಲ.
ಆದ್ರೆ ಈ ಮನೆ ಬಗ್ಗೆ ಇಲ್ಲದ ಸಲದ್ ಮಾತ್ಯಾಕ್ ಆಡ್ತಿದ್ದೀರಾ? ಅವತ್ ನಾನು ಈ ಮನೆಗ್ ಬಂದು ಅವತ್ತೇ ಈ ಊರವ್ರು ಆಡೋ ಮಾತೆಲ್ಲ ಸುಳ್ಳು ಅಂತ ಪ್ರೂವ್ ಆಗಿದೆ. ಮಗಳನ್ನ ಈ ಮನೆಗ್ ಕಳ್ಸೋಕ್ ಇಷ್ಟ ಇಲ್ಲ ಅಂದ್ರೆ ಬುದ್ಧಿ ಹೇಳಿ ನಿಮ್ ಮಗಳನ್ನ ಮನೇಲೆ ಇಟ್ಕೊಳ್ಳಿ. ಅದನ್ನ ಬಿಟ್ಟು ಬೀದಿಲ್ ನಿಂತ್ಕೊಂಡು ಬೇರೆಯವ್ರ ಮನೆಗೆ ಮೋಸ್ಕಾರವ್ರ ಫ್ಯಾಮಿಲಿ ಅಂತ ಹೇಳೋ ಅಧಿಕಾರ ನಿಮಗಿಲ್ಲ. ಹೇಳ್ತೀನಿ ಕೇಳಿ, ಈ ಊರಲ್ಲಿ ನಮ್ಮ ಮನೆಗಿಂತ ಒಳ್ಳೆ ಫ್ಯಾಮಿಲಿ ಯಾವ್ದೂ ಇಲ್ಲ. ಇಂಥ ಮನೇಲಿ ನಿಮ್ ಮಗಳು ಸುಖವಾಗಿ ಬಾಳಲ್ಲ ಅಂದ್ರೆ ಬೇರೆ ಎಲ್ಲೇ ಹೋದ್ರು ಅವ್ಳು ಸುಖವಾಗಿ ಬಾಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಏನಾದ್ರೂ ಈ ಮನೆ ಬಗ್ಗೆ ತಪ್ಪಾಗಿ ಮಾತಾಡೋದು ಗೊತ್ತಾದ್ರೆ ಅವಾಗಿದೆ. ವ್ಯತ್ಯಾಸ ಇಲ್ವಾ? ನಾವೇನು ಅವ್ರ ಮನೆಗೆ ಹೆಣ್ ಕೇಳಕ್ ಹೋಗಿದ್ವಾ? ಅವ್ರು ಬಂದಿದ್ ಹಾಗಿರ್ಲಿ ಕಣೋ. ನೀವಿಬ್ರು ಯಾಕೆ ಅವ್ರ ಮನೆಗೆ ಹೋಗಿದ್ರಿ ಅದನ್ನ ಹೇಳಿ. ಏ ಹರಿ, ನಿನ್ನೆ ಕೇಳ್ತಾ ಇರೋದು. ಹೇಳೋಣ. ನೀವ್ ಯಾಕೆ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ರಿ ಅಂತ ಕೇಳಿದೆ. ಅದು ಅಣ್ಣ, ನಾವೇನ್ ಗಲಾಟೆ ಮಾಡ್ಬೇಕು ಅಂತ ಹೋಗಿಲ್ಲ. ನಮ್ಮನೆಯವ್ರ ಬಗ್ಗೆ ಮಾತಾಡಿದ್ರೆ ನಾವು ನೋಡ್ತಾ ಸುಮ್ಮನೆ ಇರ್ಬೇಕಾ? ಗಂಧದ ಗುಡಿಗೆ ಯಾವಾಗ್ಲೂ ಒಂದು ರೆಸ್ಪೆಕ್ಟ್ ಇದೆ ಅಂತ ಅವ್ರಿಗೆ ಹೇಳ್ಬಿಟ್ಟು ಬಂದ್ವಿ ಅಷ್ಟೇ. ರೆಸ್ಪೆಕ್ಟ್ ಉಳಿಸೋದು ಜಗಳ ಮಾಡಿ ಅಲ್ಲ ಕಣೋ. ಮನೆ ಮರ್ಯಾದಿನ ಹೇಗ್ ಉಳಿಸ್ಬೇಕು ಅನ್ನೋದನ್ನ ಚಂದನ ನೋಡ್ ಕಲೀರಿ. ನಾನು ನೆನ್ಸಿಲ್ವಾ? ನಾನು ಆಗ್ಲೇ ಹೇಳಿಲ್ವಮ್ಮ ಇವರಿಬ್ರು ಅಲ್ಲಿಗೆ ಹೋಗಿರ್ತಾರೆ ಅಂತ. ಅಲ್ಲ, ನಾವೆಲ್ಲ ಅಷ್ಟೇ ಹೇಳಿದ್ರು ನೀವ್ ಅಲ್ಲಿಗೆ ಯಾಕೆ ಹೋಗ್ಬೇಕಿತ್ತು? ನೀನ್ ಮುಂದೆ ವೈಭವಿನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದೆ ಅಲ್ವಾ? ಈಗ ಹೋಗಿ ಅಲ್ಲೆಲ್ಲ ಜಗಳ ಮಾಡ್ಕೊಂಡ್ ಕೂತ್ಕೊಂಡ್ರೆ ಹೇಗಿರುತ್ತೆ ಹೇಳು? ಇಷ್ಟೆಲ್ಲ ಆದ್ಮೇಲೆ ಅವಳನ್ನ ಮದ್ವೆ ಆಗ್ಬೇಕು ಅಂತ ನಂಗೇನಿಲ್ಲ ಅಣ್ಣ. ಮುಚ್ಚೋ ಬಾಯಿ. ಕೋಪದಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ಅನ್ಕೊಂಡಿದ್ಯಾ? ಕೋಪದಲ್ಲಿ ನಿರ್ಧಾರ ಮಾಡೋದು ಒಂದೇ, ಕೋಪದಲ್ಲಿ ಮೂಗ್ ಕತ್ತರಿಸ್ಕೊಳ್ಳೋದು ಒಂದೇ. ಆಮೇಲೆ ಸರಿ ಮಾಡೋದಕ್ಕೆ ಆಗಲ್ಲ ಅಣ್ಣ. ಸುಮ್ನೆ ಇರೋದಕ್ಕೆ ಆ ವೈಭವಿ ಅವರಣ್ಣ ಮನೆಗ್ ಬಂದು ಏನ್ ಮಾಡ್ದ ಅಂತ ನೀನೇ ನೋಡ್ದೆ ಅಲ್ವಾ? ಇವಾಗ ನಾವ್ ಸುಮ್ನೆ ಇರ್ಬೇಕಾ? ಅವ್ರಿಗೆ ನಾವು ಮಾಡಿದ್ದೆ ಸರಿಯಾಗಿದೆ ಅಣ್ಣ. ಅವ್ರ ಹಾಗೆ ನಾವು ಮಾಡಿದ್ರೆ ನಮ್ಗೂ ಅವ್ರಿಗೂ ಏನೋ ವ್ಯತ್ಯಾಸ ಇರುತ್ತೆ. ಏನೇ ಆದ್ರೂ ನೀವು ಮಾತಾಡಿದ್ದು ನನಗೆ ತುಂಬಾ ಇಷ್ಟ ಆಯ್ತು ರೀ. ನಿಮ್ಗೆ ಎಲ್ಲಿಂದ ಬಂತು ಅಂತ ಧೈರ್ಯ? ಹೌದಮ್ಮ, ನನಗೂ ಆಶ್ಚರ್ಯ ಆಯ್ತು. ನಾನ್ ಸುಮ್ನೆನೆ ಇದ್ದೆ ಅಣ್ಣ. ಮಾತಿಗೂ ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಏನೇನೋ ಮಾತಾಡಿದ್ರೆ ನನಗ್ ಸಿಟ್ ಬರಲ್ವಾ? ನೀವ್ ಹಾಕಿದ ಒಂದೊಂದು ಪಾಯಿಂಟ್ಗೂ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ. ತಲೆ ತಗ್ಗಿಸ್ಕೊಂಡ್ಗೆ ಓಡೋಗ್ಬಿಟ್ರು. ತೋರ್ಸಿ ಮಾತಾಡಿದ್ರಲ್ಲ, ಮಾಸ್ ಆಗಿತ್ತು. ಮನೆ ಸೊಸೆ ಅಂತ ಒಪ್ಕೊಂಡ್ರಲ್ಲ, ಕೊನೆಗೂ ನೀವು ನನ್ನ ಗಂಧದ ಗುಡಿ ಹೀರೋಯಿನ್ ಅಂತ ಪ್ರೂವ್ ಮಾಡ್ಬಿಟ್ರಿ. ಎಲ್ಲ ಆಗಿದ್ದು ನಿಮ್ಮಿಂದಾನೆ. ಅಲ್ಲಿ ಹೋಗಿ ಗಲಾಟೆ ಮಾಡಿ ಅಂತ ಯಾರು ಹೇಳಿದ್ ನಿಮ್ಗೆ? ನೀವ್ ಮಾಡಿರೋದಕ್ಕೆ ಎಲ್ರು ತಲೆ ತಗ್ಸೋಂಗಾಯ್ತು. ಅರೇ, ನಾನು ಒಬ್ನೇನ್ ಹೋಗಿಲ್ಲ. ಇಲ್ಲಿ ನಿಂತ ನೋಡಿ ಇವನೊಬ್ಬ, ಇವನು ಬಂದಿದ್ದ. ನೀವ್ ಅವ್ರ ಅಣ್ಣ ತಾನೆ. ಬುದ್ಧಿ ಹೇಳಿ ಸಮಾಧಾನ ಮಾಡ್ಬೇಕಾಗಿರೋದು ನಿಮ್ ಜವಾಬ್ದಾರಿ ತಾನೆ. ಕರೆಕ್ಟ್ ಅತ್ಗೆ. ನೀವೇ ಹೋದ್ರೆ ನಿಮ್ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ವಾ? ಅಂದ್ರೆ ಸ್ವಲ್ಪ ಬುದ್ಧಿವಂತರ ತರ ಇರಿ. ನೋಡಿದ್ಯಾ, ಕೊನೆಗೂ ನನ್ ಮೇಲೆ ತಪ್ಪೋರ್ಸ್ಬಿಟ್ಟು ಹೋಗ್ಬಿಟ್ರು. ಚೆನ್ನಾಗಿ ಮಾತಾಡ್ತಿದ್ರು ತಾನೆ. ತಾಳಿ ವಿಷಯ ತೆಗ್ದು ಅದ್ಕೇನ್ ಕರ್ಸಿದ್ ನೀನೆ. ಅಣ್ಣ, ನೀನ್ ಹೀಗೆ ಮಾಡ್ತಿದ್ರೆ ಅದ್ಕೆ ಕುತ್ಕೆಲಿರೋ ತಾಳಿ ನಿನ್ ಕುತ್ಕೆಗ್ ಬರೋದಕ್ಕೆ ಜಾಸ್ತಿ ದಿನ ಇಲ್ಲ ಅನ್ಸುತ್ತೆ. ಏಯ್, ಏನೋ ಹೇಳ್ತಿದ್ಯಾ? ಮತ್ತಿನ್ನೇನೋ ಹರಿ, ನೀನ್ ಒಂದೊಂದ್ಸಲ ಅಂತೂ ಜಾಸ್ತಿ ಮಾತಾಡ್ತೀಯ. ಅವಳು ಕೋಪ ಬರಲ್ವಾ? ಬರ್ಲಿ ಅಣ್ಣ, ಬರ್ಲಿ. ಅದೆಷ್ಟ್ ದಿನ ಬರುತ್ತೋ ಬರ್ಲಿ. ಅವತ್ತು ಅವ್ರು ಏನ್ ಹೇಳಿದ್ರು? ನಾನು ಅವ್ರ ಗಂಡ ಅಲ್ಲ ಅಂತ ಹೇಳಿದ್ರು ಅಲ್ವಾ? ಇವತ್ತು ನಮ್ಮ ಮನೆ ಪರವಾಗಿ ನನ್ನ ಹೆಂಡತಿಯಾಗಿ ನಿಂತ್ರೋ ಇಲ್ವೋ? ಅದೇ ಪಾಯಿಂಟು. ಇದಕ್ ಮೇಲೆ ನನ್ಗೆ ಇನ್ನೇನಣ ಬೇಕೋ?